ಅಂದ್ರೆ ಏನಕ್ಕೆ ಇಲ್ಲಿ ಬರ್ತೀರಾ ಮತ್ತೆ? ಬಲ್ಕಿ ಯೂಟ್ರಸ್. ಬಲ್ಕಿ ಯೂಟ್ರಸ್. ಏನು ಪ್ರಾಬ್ಲಮ್ ಮುಂಚೆ? ನನಗೆ ಬ್ಲೀಡಿಂಗ್ ಆದರೆ ರೆಗ್ಯುಲರ್ ಆಗುತ್ತೆ 10 days 10 days 15 days ರೆಗ್ಯುಲರ್ ಪೀರಿಯಡ್ಸ್. ಹಾಂ. ಆಮೇಲೆ ಎನಿ ಟ್ರೀಟ್ಮೆಂಟ್ ತಗೊಂಡಿದ್ಯಾ? ಇಂಗ್ಲಿಷ್ ಮೆಡಿಸಿನ್ ತಗೊಂಡಿದ್ದೆ. ಮತ್ತೆ ತಗೊಂಡ್ರೆ 21 days ತನಕ ಮಾತ್ರೆ ಕೊಡ್ತಾರೆ. ಓಕೆ. ಮತ್ತೆ ಪೀರಿಯಡ್ಸ್ ಅದು ಮಾತ್ರೆ ಸ್ಟಾಪ್ ಆದ್ಮೇಲೆ ನೆಕ್ಸ್ಟ್ ಡೇ ಪೀರಿಯಡ್ ಆಗ್ತೀವಿ. ಮತ್ತೆ ರೆಗ್ಯುಲರ್ 10 days 15 days ಆಗುತ್ತೆ. ಅವ್ರು ಮಾತ್ರೆ ಕೊಟ್ಟರೆ ಸ್ಟಾಪ್ ಆಗುತ್ತೆ ಬ್ಲೀಡಿಂಗು. ಓಕೆ. ಹಂಗೆ ಇದೆ. ಮತ್ತೆ ವೈಟ್ ಡಿಸ್ಚಾರ್ಜ್ ಜಾಸ್ತಿ ಆಗುತ್ತೆ. ಯೂರಿನ್ ಪಾಸ್ ಮಾಡೋಕ್ಕಾಗಲ್ಲ. ಯೂರಿನ್ ಪಾಸ್ ಮಾಡಿದ್ರೆ ನಿಮಗೆ ನೋವಾಗುತ್ತೆ. ಆಮೇಲೆ ಯೂರಿನ್ ಪಾಸ್ ಮಾಡ್ತೀರಲ್ಲ, ಅಲ್ಲಿ ಏನಾದ್ರು ಈಗ ಇದು ಬಲ್ಕಿ ಬಂದಿದೆ, ಜಗ್ಗಿ ಬಂದಿದೆ ಆಚೆ, ಅದು ಇದು ನಿಮ್ಮ ಹಸ್ಬೆಂಡ್ಗೆ ಸೆಕ್ಸ್ ಮಾಡಕ್ಕೆ ಅದು ಪ್ರಾಬ್ಲಮ್ ನಿಮಗೆ. ಇವಾಗ ಫ್ರಮ್ 1 week ಇಲ್ಲಿ ಬರ್ತಾರೆ. ಏನಾದ್ರು ಚೇಂಜಸ್ ಇದೆ? ವೈಟ್ ಡಿಸ್ಚಾರ್ಜ್ ಇದು ಕಮ್ಮಿ ಆಗಿದೆ. ಪೇನ್ ಇಲ್ಲ ಇವಾಗ. ಸ್ಟಮಕ್ ಹಾರ್ಡ್ ಇದೆ ಇವಾಗ ಸಾಫ್ಟ್ ಇದೆ, ಫುಲ್ ಸಾಫ್ಟ್ ಇದೆ, ಆಲ್ಮೋಸ್ಟ್ 80% ಸಾಫ್ಟ್ ಇದೆ. ಆಮೇಲೆ ಒಂದು ಎಕ್ಸರ್ಸೈಸ್ ತೋರಿಸಿದೆ, ಅದು ಮಾಡ್ತಾರೆ. ಸೊ ಇಲ್ಲಿ ಬರ್ತಾರೆ. ಇದು ವರ್ತ್ ಇದೆ. ಓಕೆ. ಇನ್ನು ಸ್ವಲ್ಪ ದಿನ ಮಾಡಬೇಕು, ಅದು ಕಂಟಿನ್ಯೂ ಮಾಡಿ. ಆಮೇಲೆ ಒಂದು ಸ್ಕ್ಯಾನಿಂಗ್ ತಗೋ. ಸೊ ವಿಲ್ ಕಂಪೇರ್ ಬಿಫೋರ್ ಆ್ಯಂಡ್ ಆಫ್ಟರ್. ठीक है.